ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಸೀದಾ ನಮ್ಮ ಶರದಣ್ಣನ ಮನೆಗೆ ಬಂದೆ. ಇಲ್ಲಿ ನೋಡಿದರೆ ನಮ್ಮ ಮದಣ್ಣ ಇನ್ನೂ ಮಲಗಿದ್ದ. ನಮ್ಮ ಶರದಣ್ಣನ ಒಣಸ್ಕೊಂಡು ಸೀದಾ ನಾವು ಚಿಕ್ಕಮಗಳೂರು ಕಡೆ ಹೊರಟೆ. ನಾವಂತೂ ಜರ್ಕಿ ಹಾಕೊಂಡು ಫುಲ್ ರೆಡಿ ಆಗಿದ್ವಿ, ಯಾಕೆಂದ್ರೆ ನಮಗೆ ಚಿಕ್ಕಮಗಳೂರು ಹೋಗೋ ತನಕ ಫುಲ್ ಮಳೆನೇ ಇತ್ತು. ಹೋಟ್ಲಿಗೆ ಬಂದು ನಾವಿಬ್ರು ತಿಂಡಿ ತಿಂದ್ವಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಇವರೆಲ್ಲ ಓಮಿನಿಯಲ್ಲಿ ಬಂದರು, ನಾವು ಬೈಕಲ್ಲಿ ಬಂದ್ವಿ. ತಿಂಡಿ ಎಲ್ಲ ತಿಂದು ಹೊರಗೆ ಬಂದ್ವಿ. ಇವಾಗ ಬೆಟ್ಟ ಹತ್ಬೇಕು. ಇದು ನಾವು ಹೋಗಿದ್ದ ಎಂಟ್ರೆನ್ಸು. ಗೈಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬೆಟ್ಟನೇ ನಾವು ಹತ್ಬೇಕಾಗಿರೋದು. ಇವನ್ ಫ್ರೆಂಡು ಗೈಸ್, ಕಸ್ವಾಗಿ ಬೆಟ್ಟ ಹತ್ತಿದೀವಿ. ಸಮಯ ಕಾಣ್ತಾ ಇಲ್ಲಲ್ಲಪ್ಪ ನೀನು. ಆಮೇಲೆ ನಮ್ಮೂರು ಚರಣಣ್ಣ ಮತ್ತೆ ಅಡನಹಳ್ಳಿ ಶಿವಣ್ಣರೆಲ್ಲ ಸಿಕ್ಕರು. ನಮಗೆ ಹೊರ ಹೊತ್ತಕ್ಕೆ ಯಾರೋ ಒಬ್ರು ನಮ್ಮೂರು ಸಿಕ್ಕರೆ ಏನೋ ಒಂಥರ ಖುಷಿ. ಹಂತದಲ್ಲಿ ಬಂದು ನಿಂತಿದೀವಿ. ಬಾತುಕೋಳಿ ಅರ್ಶಂಕಾಯಿ ಹಿಡಿದ್ರೆ ಸುಂಟ್ರ ಗಾಳಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗಾಯ್ಸ್, ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ ನಮ್ದೊಂಚೂರು ಹಿಡಿಯಪ್ಪ ಅಂತ ಹೇಳಿದ್ರು. ಸುಧಾ ಶಿವ ಗೈಸ್, ಅಲ್ಲಿ ಕಾಣ್ತಿರ್ಬೋದು ಜನ. ಅಲ್ಲಿ ಏನಾದ್ರೂ ಸಣ್ಣ ಕಲ್ಲು ಬಿತ್ತು ಅಂದ್ರೆ ನಮ್ಮ ತಲೆ ಮೇಲೆ ಬಂದು ಬೀಳುತ್ತೆ. ಎಲ್ಲರೂ ಉಳ್ಕೊಯ್ತಿರ್ಲ ಬಂದ್ ಕಟ್ಗೆ ಹೋಗಿನಿ.